ಕೈ ಸಂಸದ ಮತ್ತು ಶಾಸಕರ ಮೇಲೆ ಅವರ ಮನೆಗಳ ಮೇಲೆ ಇಡಿ ದಾಳಿ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಗರಣವನ್ನ ಮುಚ್ಚಿ ಹಾಕುವ ಕೆಲಸವನ್ನ ಸಿದ್ದು ಸರ್ಕಾರ ಮಾಡ್ತಿದೆ. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಸಚಿವ ನಾಗೇಂದ್ರನನ್ನ ಅರೆಸ್ಟ್ ಮಾಡಿ ಬಂಧಿಸಿದ್ರು. ಬಳಿಕ ಬೇಲ್ ಮೇಲೆ ಹೊರಗಡೆ ಬಂದರೂ ಕೂಡ ತನಿಖೆ ಕೂಡ ನಡೀತಾ ಇದೆ. ಇಂಥವರನ್ನ ಮಂತ್ರಿ ಮಾಡ್ತೇನೆ ಅಂತ ಸಿಎಂ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಸಿಎಂ ಹೇಳಿಕೆ ನೋಡ್ತಿದ್ರೆ ಹಗರಣ ಮುಚ್ಚಿ ಹಾಕುವಂತ ಯತ್ನ, ಆ ರೀತಿಯ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಓಪನ್ ಆಗಿ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ, ಅದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಮಂತ್ರಿ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಈ ಹಗರಣಗಳನ್ನು ಮುಚ್ಚಾಕುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಎಲ್ಲಿವರೆಗೆ ಆ ಒಂದು ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರು ಶಾಸಕರಿದ್ದಾರೆ ಮತ್ತು ಸಚಿವರು ಇದ್ದರು, ನಾಗೇಂದ್ರ ಅವ್ರನ್ನು ಅರೆಸ್ಟ್ ಮಾಡಿದ್ರು, ಈಗ ಬೇಲ್ ಮೇಲೆ ಬಂದಿದ್ದಾರೆ, ಇನ್ನೂ ನಡೀತಾ ಇನ್ವೆಸ್ಟಿಗೇಷನ್ ನಡೀತದೆ. ಇನ್ ದ ಮೀನ್ ಟೈಮ್ ಅವ್ರು ಮಂತ್ರಿ ಮಾಡ್ತಾರೆ ಅಂತ ಓಪನ್ ಆಗಿ ಸಿದ್ದರಾಮಯ್ಯ ಹೇಳಿದ ಮೇಲೆ ಬಹುಶಃ ಅದು ಹಗರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ನಡೀತಾರೆ. ಓಪನ್ ಆಗಿ ಬೇರೆ ಬೇರೆ ಅಕೌಂಟಿಗೆ ಅಮೌಂಟ್ ಜಮಾ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಇವತ್ತು ಅವ್ನು ಮಂತ್ರಿ ಮಾಡ್ತೀನಿ ಅನ್ನುವಂಥ ಒಂದು ಇದಕ್ಕೆ ಹಿಂದೆ ತಮಿಳುನಾಡಲ್ಲಿ ಏನಾಯ್ತು, ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟರು, ಆ ಬಾಲಾಜಿ ಅವನ್ನ ಮಂತ್ರಿ ಮಾಡಿದ್ರು, ಹೇಳಿದ್ರು ಬೇಲ್ ಬೇಕೋ ಅಥವಾ ಮಂತ್ರಿ ಹಾಕಿವೋ, ಹಂಗೆ ಇವತ್ತಿನ ಪರಿಸ್ಥಿತಿ ಅದ. ಅದಕ್ಕಾಗಿ ಇಡೀ ಅವರ ಮಾಹಿತಿ ಆಧಾರ ಮೇಲೆ ಇಡೀ ಎಂಟರ್ ಆಗಿರ್ತದೆ. ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಮತ್ತೊಂದು ಏನಂದ್ರೆ ಇನ್ವೆಸ್ಟಿಗೇಷನ್ ನಡೀತದೆ. ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲ ಅಂತ ನಾವು ಸ್ಪಷ್ಟವಾಗಿದೆ. ಸೊ ಈ